ಏನಕ್ಕೆ ಮಾಡಬೇಕು ಅಂತ ಹೇಳ್ತೀನಿ. ನಮ್ಮ ಮಕ್ಕಳನ್ನ ಸಾಕಬೇಕಲ್ಲ. ನಿಮ್ಮ ಮನೆಯವರು ಮನೆಯವ್ರು ತೀರ್ಕೊಂಡು 3 ವರ್ಷ ಆಯಿತು. 3 ವರ್ಷದಿಂದ ನೀವೇ ಏನು ಮಾಡ್ತಾ ಇಲ್ಲ, ಸಿಂಗಲ್ ಪೇರೆಂಟ್. ಇವಾಗ ಇದನ್ನು ಮಾಡ್ತಾ ಇರೋದ್ರಿಂದ ನಿಮ್ಗೆ ಎಷ್ಟು ಅನುಕೂಲ ಆಗ್ತಾ ಇದೆ? ತುಂಬ ಅನುಕೂಲ ಆಗ್ತದೆ. ನಮ್ಮ ಮೊದಲು ನಾನು ಊಟಕ್ಕೆ ತುಂಬ ಕಷ್ಟಪಡ್ತಾ ಇದ್ದೆ. ಯಾರ ಹತ್ರ ಒಂದು 100 ರೂಪಾಯಿ ಕೇಳಬೇಕಾಗಿತ್ತು, ಕೆಲಸ ಸಿಗೋದಿಲ್ಲ. ಈಗ ಈ ಆಟೋ ಬಂದಮೇಲೆ ನಮ್ಮ ಮಕ್ಕಳಿಗೆ ಏನು ಬೇಕೋ ಅದೆಲ್ಲ ಸೌಲಭ್ಯ ಮಾಡಿಕೊಡ್ತೀನಿ. ಮನೆಗೇನು ರೇಷನ್ ಮಾಡ್ಕೊಡ್ತೀನಿ. ಇದು ನಿಮ್ಮ ಸ್ವಂತನಾ? ಇದು ನಮಗೆ ಟ್ರಸ್ಟಿಂದ ಕೊಟ್ಟಿದ್ದಾರಮ್ಮ. ಟ್ರಸ್ಟಿಂದ ಕೊಟ್ಟಿದ್ದೀವಿ. ಅವ್ರಿಗೇನು ನೀವು ಪೇ ಮಾಡ್ತಾ ಇಲ್ಲ? 30,000 ಮಾಡಬೇಕು ಅಷ್ಟೇ. ಹಾಂ ಅದು ಕಂಪ್ನಿಯಿಂದ ಕೊಟ್ಟಿದ್ದಾರೆ. ಅಮ್ಮನ ತಗೊಂಡ್ಬಂದು 30,000 ಮತ್ತು ನಾವು ಇದು ಫ್ರೀ ನಿಮಗೆ. ಟ್ರಸ್ಟ್ ಅವರು ನಿಮ್ಗೆ ಫ್ರೀಯಾಗಿ ಕೊಡ್ತಿರೋದು. ಬರೀ ಗಾಡಿ ಒಂದೇ ಎಲ್ಲ ಕೊಡ್ತಿರೋದು. ಈಗ ಪರ್ ಡೇ ಅಂದರೆ ಎಷ್ಟು ದುಡಿತೀರಾ ನೀವು? 1,000 ರೂಪಾಯಿ ದುಡಿತೀನಿ. 1,000 ರೂಪಾಯಿ. ದೂರ ಅಂದರೂ ಹೋಗ್ತೀರಾ? ಎಲ್ಲಿ ಬಾಡಿಗೆ ಸಿಕ್ಕಿದ್ರೆ ಹೋಗ್ತೀನಿ. ಎಲ್ಲ ಇದು ಯಾವಾಗ ಕಲ್ತ್ರಿ ನೀವು ಇದನ್ನು? ನಾನು 9 ತಿಂಗಳು ಆಯ್ತಮ್ಮ ಕಲ್ತು. ಗಾಡಿ ಬಂದಿದ್ದು ಮಾರ್ಚ್ 6ನೇ ತಾರೀಕು. ಮಾರ್ಚ್ ಆಗ. ನಿಮ್ಮ ಹೆಸರು ಕಲಿಸಬೇಕು. ಕಲೆ ಸೈಜ್ ನೀವು ಇರೋದಿಲ್ಲಿ ಇಲ್ಲ ನಾಯಿಂದಲೇ ಕೊಟ್ಟರು. ನಾಯಿಂದಲೇ. ಧನ್ಯವಾದ ಅಮ್ಮ, ನಿಮ್ಮ ಬಗ್ಗೆ ನನಗೆ ಹೇಳಿದ್ದೀನಿ.